श्रीमदानंद तीर्थ भगवत्पादाचार्य गुरुभ्यो नमः। हरि ओम। यल्लीलाजलराशिलोलहरी स्नानक्षमाणां संसारो दधिराशुष्यतितराम् अग्न्यप्तशुष्केन्धवत यस्माद्विश्वविशेषमुद्भवनियस्तत्त्वं परं योगिनाम् श्रीमन्तं तमुपास्महे सुमनसाम् इष्टप्रदं विठ्ठलम्। नमस्ते कमले देवी कल्लूरपुरवासिनी करुणानिलये स्माकं कल्याणं कुरु सर्वदा। प्रथमो हनुमन्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ते गुरुन् मम। विघ्नध्वान्तनिवारणेकतरणि विघ्नाटवीपावकः विघ्नं व्याकुललोपमर्दगरुडो विघ्नेभ पञ्चाननः विघ्नोत्तुङ्गगिरिप्रभेदनपविः विघ्नाब्धिकुम्भोद्भवः विघ्नागौगगनप्रचण्ड पवनः पायात् प्रसादो गुरोः। श्रीगुरुभ्यो नमः। तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनं। श्रीगुरुभ्यो नमः। श्रीगुरुभ्यो नमः। श्रीगुरुभ्यो नमः। ಮಹಾತ್ಮರ ಲಕ್ಷಣವನ್ನು ಭಾಗವತ ಹೇಳುವಂತಹ ಸಂದರ್ಭದಲ್ಲಿ ಕಪಿಲನಾಮಕ ಪರಮಾತ್ಮ ತಾಯಿಯನ್ನು ಕುರಿತು ಉಪದೇಶ ಮಾಡುವ ಪ್ರಾರಂಭದಲ್ಲಿ ತಾಯಿ ಕೇಳುತ್ತಾಳ ಮೊದಲಿಗೆ ಏನು ಮಾಡಬೇಕು ಅಂತ ಹೇಳಿ, ಸಾಧನ ಮಾಡುವಂತಹ ವ್ಯಕ್ತಿ ಏನು ಮಾಡಬೇಕು ಅಂತ ಕೇಳಿದಾಗ ಆಗ ಪರಮಾತ್ಮ ಕಪಿಲನಾಮಕ ಪರಮಾತ್ಮ ಹೇಳ್ತಾನೆ ಸಜ್ಜನರ ಸಂಘ ಮಾಡಬೇಕು ಅಂತ ಹೇಳಿ. ಆಗ ಸಜ್ಜನರ ಸಂಘ ಮಾಡಬೇಕು ಅಂತ ಹೇಳಿದ್ರೆ ಸಜ್ಜನರು ಅಂದ್ರೆ ಯಾರು ಅಂತ ಕೇಳ್ತಾನೆ. ಸಜ್ಜನರು ಅಂದ್ರೆ ಯಾರು, ಸಜ್ಜನರು ಅಂದ್ರೆ ಏನು, ಅವ್ರ ಲಕ್ಷಣ ಏನು, ಸಜ್ಜನರು ಅಂತ ಯಾರನ್ನು ಕರಿಬೇಕು. ಇವತ್ತು ಯಾರನ್ನು ಸಜ್ಜನರು ಅಂತ ಕರ್ಲಿಕ್ಕಾಗುವುದಿಲ್ಲ. ನಾವು ಯಾರನ್ನ ತಿಳ್ಕೊಳ್ಬೇಕು, ಗುರುಗಳನ್ನು ಯಾರನ್ನ ಮಾಡ್ಕೋಬೇಕು, ಯಾರು ಸಜ್ಜನರು ಅಂತ ಅನ್ನಬೇಕು ಅಂತನ್ನುವಂತಹ ವಿಚಾರವನ್ನು ಕೇಳಿದಾಗ ಆಗ ಸಜ್ಜನರ ಲಕ್ಷಣವನ್ನು ಪರಮಾತ್ಮ ಹೇಳ್ತಾನೆ. ಮಹಾಂತಸ್ತೆ ಸಮಚಿತ್ತ ಪ್ರಶಾಂತ ವಿಮನ್ಯವ ಸುಹೃದ ಸಾಧವೋಯೇ ಅಜಾತ ಶತ್ರವಶಾಂತ ಸಾಧವ ಸಾಧುಭೂಷಣ. ಒಂದೊಂದು ಅರ್ಹತೆಗಳನ್ನು ಹೇಳ್ತಾ ಹೋಗ್ತಾರೆ. ಏನು ಸಜ್ಜನರು ಅಂದ್ರೆ ಯಾರು, ಅವರ ಅರ್ಹತೆ ಏನು, ಏನಿರಬೇಕು ಅನ್ನುವಂತಹದನ್ನ ತಿಳಿಸಲಿಕ್ಕೆ ಹೊರಡ್ತಾರೆ. ಮಹಾಂತಸ್ತೆ ಸಮಚಿತ್ತಾಹ. ಸಮಚಿತ್ತಾಹ ಅಂತ ಹೇಳಿ ಅಂದ್ರೆ ಒಳ್ಳೆ ಸಮಾನ ಮನಸ್ಕರಾಗಿ ಪರಮಾತ್ಮನಲ್ಲಿ ಆಸಕ್ತಿ ಉಳ್ಳವರಾಗಿ ಎಲ್ಲರಲ್ಲಿ ಒಂದೇ ಭಾವನೆಯಿಂದ ನೋಡ್ತಕ್ಕಂತಹವರಾಗಬೇಕು. ಸಮಚಿತ್ತಾಹ. ಮತ್ತು ಪ್ರಶಾಂತಾಹ, ಶಾಂತರಾಗಿರ್ತಕ್ಕಂತಹದ್ದಾಗಬೇಕು. ವಿಮನ್ಯವಹ, ಸಿಟ್ಟನ್ನು ಗೆದ್ದಿರಬೇಕು. ಎಂತಹ ಸಿಟ್ಟು ಅಂದ್ರೆ ಸುಮ್ಮನೆ ಸಿಟ್ಟಲ್ಲ. ಧರ್ಮದ ವಿಷಯಕ್ಕೆ ಬಂದಾಗ ಸಿಟ್ಟು ಬರಲಿ, ಧರ್ಮದ ವಿರುದ್ಧ ಆದವರ ಮೇಲೆ ಸಿಟ್ಟು ಮಾಡಲಿ, ಅದೇನು ಸಿಟ್ಟು ಅಂತ ಅನಿಸೋದಿಲ್ಲ. ವಿಮನ್ಯವಹ ಸುಹೃದ, ಒಳ್ಳೆಯ ಹೃದವಂತಿಕೆಯಿಂದ ಕೂಡಿರ್ತಕ್ಕಂಥದ್ದು. ಸುಹೃದ ಸಾಧವೋ, ಸಾಧಕರಾಗಿ ಅಷ್ಟೇ. ಸುಹೃದ ಸಾಧವೋಯೇ ಅಜಾತ ಶತ್ರವಶಾಂತ. ಅಜಾತ ಶತ್ರವ, ಅವರಿಗೆ ಅವರನ್ನ ಯಾರೇ ದ್ವೇಷ ಮಾಡಲಿ, ಅವ್ರು ಯಾರನ್ನೂ ದ್ವೇಷ ಮಾಡ್ತಾ ಇದ್ದಿಲ್ಲ. ಅಜಾತ ಶತ್ರವ ಶಾಂತಾ ಸಾಧವ ಸಾಧುಭೂಷಣ. ಇಷ್ಟು ಕ್ವಾಲಿಫಿಕೇಶನ್, ಇಷ್ಟು ಅರ್ಹತೆಗಳನ್ನು ಸಜ್ಜನರು ಅಂತ ಅನ್ಲಿಕ್ಕೆ ಇಷ್ಟು ಅರ್ಹತೆಗಳನ್ನು ಹೇಳ್ತಾರೆ. ಇಷ್ಟು ಹೇಳಿ ಇಷ್ಟೇ ಆದ್ರೆ ಇದು ಎಲ್ಲರಲ್ಲೂ ಇರ್ತದೆ, ಸಾಮಾನ್ಯ ಆಯ್ತು. ಇನ್ನು ವಿಶೇಷವಾಗಿ ಕಪಿಲನಾಮಕ ಪರಮಾತ್ಮ ಇನ್ನೊಂದು ವಿಶೇಷತೆ ಕೊಡ್ತಾನೆ. ಏನು ಅಂತಂದ್ರೆ ಮಹಾಂತಸ್ತೆ ಸಮಚಿತ್ತ ಪ್ರಶಾಂತ ವಿಮನ್ಯವ ಸುಹೃದ ಸಾಧವೋಯೇ ಅಜಾತ ಶತ್ರವ ಶಾಂತಾ ಸಾಧವ ಸಾಧುಭೂಷಣ. ಆಯ್ತು. ಆದರೆ
ಮುಂದಿಂದೇನಿದೆಯಲ್ಲ ವಿಶೇಷಣ ಅದು ಬಹಳ ಅಂತ. ಮೈ ಅನನ್ಯ ಭಾವೇನ ಭಕ್ತಿಂ ಕುರುವಂತಿಯೇ ದೃಢಾಂ. ದೇವರು ಹೇಳ್ತಾನೆ, ನನ್ನಲ್ಲಿ ಅನನ್ಯವಾಗಿ ನಂಬಿರಬೇಕು. ಭಕ್ತಿಂ ಕುರುವಂತಿಯೇ ದೃಢಾಂ, ದೃಢವಾಗಿ ನನ್ನನ್ನೇ ನಂಬಿರಬೇಕು. ಮದರ್ಥ್ಯೇ ತ್ಯಕ್ತ ಕರ್ಮಾಣ ತ್ಯಕ್ತ ಸ್ವಜನ ಬಾಂಧವ. ತ್ಯಕ್ತ ಕರ್ಮಾಣ ಮದರ್ಥ್ಯೇ ತ್ಯಕ್ತ ಕರ್ಮಾಣ. ತ್ಯಕ್ತ ಕರ್ಮಾಣ ಅಂತಂದ್ರ ಲೌಕಿಕವಾಗಿರ್ತಕ್ಕಂತಹ ಕರ್ಮವನ್ನು, ಕಾಮ್ಯವಾದ ಕರ್ಮವನ್ನು ಬಿಟ್ಟಿರ್ಬೇಕು. ಮದರ್ಥ್ಯೇ ತ್ಯಕ್ತ ಕರ್ಮಾಣ ತ್ಯಕ್ತ ಸ್ವಜನ ಬಾಂಧವ. ಯಾರು ಸಾಧನೆಗೆ ದೂರ ಆಗಿರ್ತಾರೋ, ಸಾಧನೆ ನಮ್ಮನ್ನು ದೂರ ಮಾಡ್ತಾವೋ ಅಂತಹ ಸ್ವಜನರನ್ನು ತ್ಯಕ್ತ. ಸಾಧನೆ ಮಾಡ್ಲಿಕ್ಕೆ ಒಳ್ಳೆಯವರಿದ್ರೆ ಅವರು ನಡೀತದ್ರಿ. ಸಾಧನ ಮಾಡ್ಲಿಕ್ಕೆ ನಮಗೆ ದೂರವಾಗಿ ಅಂತಹ ಸ್ವಜನರಿದ್ರೆ ಏನು? ದುಡ್ಡು ಬಂದಾಗ ಬರುವಂತಹವರು ಮಾತ್ರ ಬಂದವರಿಂತವ್ರು ಅಂತಹ ಸ್ವಜನರಿದ್ರಿ, ಅಂತಹ ಬಂಧು ಬಾಂಧವರಿದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ನಮಗೆ ಅಂತವರನ್ನು ಬಿಟ್ಟು ಬಿಡೋದೇ ಗುಣ. ತ್ಯಕ್ತ ಸ್ವಜನ ಬಾಂಧವಾಹ, ಬಾಂಧವರನ್ನು ಬಿಟ್ಟಿರ್ತಕ್ಕಂತಹದ್ದು, ದೇವರಲ್ಲಿ ಅನನ್ಯವಾಗಿ ನಂಬಿರ್ತಕ್ಕಂಥವರು ಮಹಾತ್ಮರು ಅಂತ ಕಪಿಲನಾಮಕ ಪರಮಾತ್ಮ ದೇವಹೂತಿಯನ್ನು ಕುರಿತು ಮಹಾತ್ಮರ ಲಕ್ಷಣಗಳನ್ನು ಹೇಳುವಾಗ ಈ ಎಲ್ಲ ಅರ್ಹತೆ ಉಳ್ಳವರು ಮಹಾತ್ಮರು ಅಂತ ಇಷ್ಟೆಲ್ಲ ತಿಳಿಸಿಕೊಟ್ಟಿದ್ದಾನೆ. ಇದನ್ನು ಇವತ್ತಿನ ಕಥಾನಾಯಕರಾದ, ಇವತ್ತಿನ ಸ್ಮರಣೆ ದಿನ ಇರತಕ್ಕಂತಹ ಮಹಾನುಭಾವರಾಗಿರುವಂತಹ ಪರಿವ್ರಾಟ್ ಚಕ್ರವರ್ತಿಗಳಾಗಿ ಮೆರೆದಂತಹ ಯುಗ ಪುರುಷರು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಮಹಾನುಭಾವರ ವಿಚಾರವಾಗಿ ಈ ಭಾಗವತ ನೋಡಿದಾಗ ಇವೆಲ್ಲ ಲಕ್ಷಣಗಳು ಇವರಲ್ಲಿ ನಮಗೆ ಕಾಣಿಸ್ತಾ ಇದೆ. ಬರೇ ಕಪಿಲನಾಮಕ ಪರಮಾತ್ಮ ಬರೀ ಹೇಳಿದ್ದಲ್ಲ, ನಾವು ಯಾರಲ್ಲಿ ಕಾಣಬೇಕು ಅಂತ ನಮ್ಗೆ ಚಿಂತೆ ಬಂದ್ಬಿಡ್ತದೆ. ಯಾರಪ್ಪ ಮಹಾತ್ಮರು? ಯಾರು? ಮಹಾಂತಸ್ತೆ ಸಮಚಿತ್ತಾಹ. ಬರೀ ದೇವ್ರು ಹೇಳಿಬಿಟ್ಟ. ಆದ್ರೆ ದೇವ್ರು ಹೇಳೋದಲ್ಲ, ತನ್ನ ವಿಭೂತಿ ರೂಪವನ್ನ ಒಬ್ಬೊಬ್ಬರಲ್ಲಿ ಇಟ್ಟು ತಾನು ಅನುಗ್ರಹ ಮಾಡ್ತಾನೆ ಜಗತ್ತಿಗೆ. ವಿಭೂತಿ ರೂಪಗಳು ಎಲ್ಲ ಕಡೆಯಲ್ಲಿ ಎಲ್ಲರನ್ನು ಒಬ್ಬೊಬ್ಬರನ್ನು ಇಟ್ಟು ತಾನಿಟ್ಟು ಭಗವಂತ ಅನುಗ್ರಹ ಮಾಡ್ತಾನೆ. ತಾನು ಬರದೇ ಇದ್ದರೂ ತನ್ನ ಪ್ರತಿನಿಧಿಯಾಗಿ ಇನ್ನೊಬ್ಬರನ್ನು ಕಳಿಸಿಕೊಡ್ತಾನೆ. ದೇವರಲ್ಲಿ ಏನು ಕರುಣಾ ನಿಧಿಯೋ ಹರಿ, ಮತ್ತೇನು ಭಕ್ತ ದೀನನು, ಇನ್ನೇನು ಇಚ್ಛಾ ಮಾತ್ರದಲ್ಲೇ ಭಗವಂತ ಇಂತಹ ತಾನು ಯಾವ ಈ ಶ್ರೇಷ್ಠವಾಗಿರ್ತಕ್ಕಂತಹ ಕಾರ್ಯವನ್ನ ಅಲ್ಲಿ ಮಾಡ್ತಕ್ಕಂಥವನಾಗ್ತಾನೆ. ಮಹಾಂತಸ್ತೆ ಸಮಚಿತ್ತ ಪ್ರಶಾಂತಾಹ, ಅದು ಏಕೋ ತೆಗೀರಿ. ಪ್ರಶಾಂತಾಹ ಮಹಾಂತಸ್ತೆ, ಮಹಾತ್ಮರು, ದೊಡ್ಡವರು. ಯಾಕೆ ಅಂದ್ರೆ ನಮಗೆ ಕಣ್ಣಿಗೆ ನಾವು ಕಂಡಂತಹ ಯತಿಗಳು, ನೋಡಿದಂತಹವರು, ಅವರನ್ನ ಕಂಡಂತಹವರು. ಅವರು ಹೇಗೆ ಅಂತಂದ್ರೆ ಮಹಾಂತಸ್ತೆ ಸಮಚಿತ್ತಾಹ, ಯಾರೇ ವ್ಯಕ್ತಿಗಳು ಬರ್ಲಿ, ಇವ ದೊಡ್ಡವ ಇವ ಸಣ್ಣವ ಇರ್ಲಿ, ಆದ್ರೆ ಸಮಚಿತ್ತಾಹ, ಎಲ್ಲರಲ್ಲಿ ಒಂದೇ ಭಾವನೆ. ಬರ್ರಿ ಕೂಡ್ರಿ ಅಂದ್ರೆ ಬಹಳ ಅನನ್ಯವಾಗಿ ಎಲ್ಲರಲ್ಲಿ ಭಗವಂತನ ಕಾಣುವಂತಹ ಒಂದು ಅವರ ಒಂದು ವಿಚಿತ್ರವಾದಂತಹ ಅನುಸಂಧಾನ. ಒಂದು ಸಣ್ಣ ಕೂಸು ಬಂದು ಅವರಿಗೆ ಅನುಗ್ರಹ ಆಗಬೇಕು ಅಂತ ಅಂದ್ರೆ ಆ ಕೂಸು ಹತ್ರ ಬಂದರೂ ಅದಕ್ಕೆ ಅದೇ ರೀತಿಯಾಗಿ ನೋಡ್ತಾರೆ, ದೊಡ್ಡವರು ಬಂದರೂ ಅದೇ ರೀತಿಯಾಗಿ ನೋಡ್ತಾರೆ. ಯಾರಿಗೂ ಕೂಡ ಮನಸ್ಸು ಭೇದ ಆಯಿತು, ಮನಸ್ಸು ಖೇದ ಆಯಿತು ಅಂತ ಅವ್ರ ಹತ್ರ ಆಗಲಿಲ್ಲ. ಸಮಚಿತ್ತಾಹ. ಒಂದು ಹೀಗೆ ಪ್ರಸಂಗ ನಡೆದಿತ್ತು, ಕೊತ್ತಕೋಟದಲ್ಲಿ ಇರಬೇಕು. ಆದ್ರೂ ಅದು ಅಂದ್ರೆ ನೋಡಿದ್ವಿ, ಅಲ್ಲಿ ಶ್ರೀಪಾದಂಗಳವರು ಬಂದಿದ್ರು. ಒಂದು ಕೂಸು ಬಹಳ ಹಠ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಗುರುಗಳ ಹತ್ರ ಹೋಗ್ಬೇಕು, ಗುರುಗಳ ಹತ್ರ ಮುಟ್ಬೇಕು, ನಾನು ಗುರುಗಳ ಹತ್ರ ಹೋಗ್ಬೇಕು. ಪಾಪಿನ ಭಿಕ್ಷೆ ಆಗಿಲ್ಲ, ಪೂಜೆ ಮುಗಿದಿದೆ, ಪ್ರವಚನ ಹೇಳ್ತಾ ಇದ್ದಾರೆ, ಮುಗಿಯೋಣ, ಇನ್ನೊಬ್ರು ಪ್ರವಚನ ನಡೀತಾ ಇದೆ, ಇದು ಕೂಸು ಮುಟ್ಟಬೇಕು, ಗುರುಗಳ ಹತ್ರ ಹೋಗ್ಬೇಕು, ಗುರುಗಳು ಹೋಗ್ಬೇಕು ಅಂತ ಪಾಪ ಬಹಳ ಕೂಸು ಹಠ ಮಾಡ್ಲಿಕ್ಕತ್ತು. 2 ವರ್ಷದ 3 ವರ್ಷದ ಹುಡುಗ ಒಬ್ಬ, ನಮ್ಮವರೇ ಬ್ರಾಹ್ಮಣರೇ. ಏನ್ ಮಾಡ್ಬೇಕು ಅಂತ ಗೊತ್ತಾಗಲಿ, ಯಾಕೆ ಅಳ್ತಾ ಇದೆ ಅಂತ ಕೇಳಿದ್ರು. ಇಲ್ಲ, ಕೂಸು ತಮ್ಮ ಹತ್ರ ಬರ್ಬೇಕಂತೆ ಅಳ್ತಾ ಇದೆ ಅದು. ಹೇಳಿದ ಕ್ಷಣ ಆಯ್ತು ಅಂತ ಏನ್ ಮಾಡ್ಬೇಕು ಮತ್ತೆಲ್ಲ, ಇಲ್ಲ ಕೂಸಿಂದ ಅಂಗಿ ಚಡ್ಡಿ ಎಲ್ಲ ಬಿಚ್ಚಿಬಿಡ್ರಿ ಅಂತ ಹೇಳಿ. ಸಣ್ಣ ಕೂಸಿದೆ, ಅದೇನ್ ಪ್ರಾಬ್ಲಮ್ ಇಲ್ಲ ಅಂತ ಎಲ್ಲಾ ಬಿಚ್ಚಿಬಿಟ್ರೆ ಸೀದಾ ಬಂದು ಅದು ಅವ್ರ ತೊಡೆ ಮೇಲೆ ಒಂದು ತುಂಬ. ಅವ್ರು ಏನೂ ಮಾಡ್ಲಿಲ್ಲ. ಕೃಷ್ಣ ಈ ರೂಪದಿಂದ ನನ್ನ ಹತ್ರ ಬಂದಾನ ಅಂತ ಹೇಳಿ ಬಹಳ ಸಂತೋಷ ಪಟ್ಬಿಟ್ರು. ಏನೂ ಮಾತಾಡ್ಲಿಲ್ಲ. ಅಂದ್ರೆ ಅವ್ರ ಅನುಸಂಧಾನ ಎಷ್ಟಿದೆ ಅಂತ. ನಾವಂತ ಅದೇನ್ ಮಾಡ್ತೀವಿ ನೋಡ್ರಿ, ಹೊರಗೆ ಕರ್ಕೊಂಡು ರಜೆ ಹಾಕಿರ್ತೀರಿ ಹಂಗೆ ಹಿಂಗ ಅಂತ ಹೇಳಿ ಬೈದು ನಾವು ಕಳಿಸಿ ಬಿಡ್ಬೋದು. ಆದ್ರೆ ಅವರಂದ, ಕೃಷ್ಣನೇ ಈ ರೂಪದಿಂದ ನನ್ನ ಹತ್ರ ಬರ್ತಾನಂದ್ರೆ ನಾನು ಯಾಕೆ ಬೇಡ ಅಂದ್ರೆ ಅವರ ಅನುಸಂಧಾನ ನೋಡ್ರಿ ಯಾವ ರೀತಿಯಾಗಿದೆ. ನಾವು ಏನೋ ಅನ್ಕೋಬಹುದು,
ಯಾವುದೋ ಒಂದು ಮಟ್ಟಿಗೆ ನಾವು ಅರ್ಧ ತಿಳ್ಕೊಂಡಿರ್ತೀವಿ, ಏನೋ ಮಾಡ್ಕೊಂಡಿರ್ತೀವಿ. ಆದರೆ ಅವರ ಅನುಸಂಧಾನ ಕೃಷ್ಣ ಈ ರೂಪದಿಂದ ಬಂದಿದ್ದಾನೆ. ಬಂತು, ಸುತ್ತಮುತ್ತ ಅವ್ರ ಜೊತೆ ಓಡಾಡಿತು, ತಲೆ ಮೇಲೆ ಹಿಂಗೆ ಕೈ ಇಡ್ತು, ಹಿಂದೆ ಕೂಸು, ಆಮೇಲೆ ಕೆಳಗೆ ಬಂದ್ಬಿಡ್ತು, ಮುದೇ ಹೋಯ್ತು, ಏನೂ ಮಾಡಿಲ್ಲ. ಅಂದ್ರೆ ಅವರ ಅನುಸಂಧಾನ ಅಷ್ಟು ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಿಟ್ರು. ಮಹಾಂತಸ್ತೆ ಸಮಚಿತ್ತಾಹ ಪ್ರಶಾಂತಾಹ. ಏನ್ ಕೇಳಬೇಕಾದ್ರೂ ಸಮಾಧಾನದಿಂದ ದೃಷ್ಟಿಯಿಂದ ಕೇಳಿ ಮಾಡಿ ಅವರಿಗೆ ಉತ್ತರ ಕೊಡೋರು. ಸಿಟ್ಟು ಇಲ್ಲೇ ಇಲ್ಲ. ಪ್ರಶಾಂತಾಹ ವಿಮನ್ಯವಹ, ಸಿಟ್ಟನ್ನು ಗೆದ್ದಿರ್ತಕ್ಕಂಥವ್ರು ಅವರು. ಸುಹೃದಹ, ಅವರು ಒಳ್ಳೆ ಮನಸ್ಕರಾಗಿದ್ರು. ಅದಕ್ಕೆ ಇವತ್ತು ಇಡೀ ದೇಶದಾದ್ಯಂತ ಎಲ್ಲಾದರೂ ಬ್ರಾಹ್ಮಣರು ಹೋದರೆ ಒಪ್ಪತ್ತು, ಯಾವುದಾದರೂ ಉತ್ತರ ಯಾತ್ರೆಗೆ ನಾವು ಹೋದ್ರೆ ಒಪ್ಪತ್ತು ಅನ್ನ ಕಾಣ್ತೇವೆ ಅಂದ್ರೆ ಅದು ಇವರ ಅನುಗ್ರಹ ಅಂದ್ರೆ ಎಳಿಲಿಕ್ಕೆ ಒಂದು ಜಾಗ ಹೋದಾಗ ಒಪ್ಪತ್ತು ಅನ್ನ ಕಾಣ್ತೇವೆ ಅಂದ್ರೆ ಅದು ಇವರು ಮಾಡಿದ ಸಾಧನೆಯ ಅದು ಉತ್ತುಂಗಕ್ಕಿರ್ತಕ್ಕಂತಹದ್ದು. ಕಾಶ್ಯಾದಿ ತೀರ್ಥಗಳಲ್ಲಿ ಮಾಡಿರ್ತಕ್ಕಂತಹ ದೊಡ್ಡ ಕಾರ್ಯ ಇದು. ಪ್ರತಿಯೊಂದು ಕಡೆಗೆ ಏನೂ ಇದ್ದಿದ್ದಿಲ್ಲ, ಹೋದಾಗ ಯಾರೂ ಕೇಳುವಂತಹವರಿಲ್ಲ. ಆದರೆ ಆಯಾ ಕ್ಷೇತ್ರಗಳಲ್ಲಿ ಹೋಗಿ ಹರಿಮಂದಿರಗಳನ್ನು ಮಾಡಿಸಿ ಹೋದ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ಮಾಡಿದ ಮನೋಭಾವನೆ ಇದು ಒಂದು ಭಾಗದಲ್ಲಿ ಅವ್ರದ್ದಾದರೆ, ಮತ್ತು ಪೂರ್ಣಪ್ರಜ್ಞೆ ವಿದ್ಯಾಪೀಠವನ್ನು ನಿರ್ಮಾಣ ಮಾಡಿ ಸಾವಿರಾರು ಜನರಿಗೆ ವಿದ್ಯಾದಾನವನ್ನು ಮಾಡಿರ್ತಕ್ಕಂತಹದ್ದು ಇದು ವೈದಿಕವಾದ ಪರಂಪರೆಯಲ್ಲಾದರೆ ಇಂತಹ ಯಾವ ಅಖಿಲ ಭಾರತ ಮಾಧ್ವ ಮಂಡಲ ಅಂತ ಹೇಳಿ ಮಾಡಿ ಅನೇಕ ಊರುಗಳಲ್ಲಿ ಎಲ್ಲ ಲೌಕಿಕ ಓದುವಂತಹ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗಲಿ ಅನ್ನುವಂತಹ ದೃಷ್ಟಿಯಿಂದ ಏನು ಅವರ ಒಂದು ಮುಂದಾಲೋಚನೆ ಇತ್ತು. ನಮ್ಮ ಬ್ರಾಹ್ಮಣರು ನಮ್ಮವರು ಎಲ್ಲೂ ಹೊರಗಡೆ ಹೋಗೋದು ಬೇಡ, ಅವರೇನೋ ಯಾವುದೋ ಒಂದು ಅನ್ನವನ್ನು ತಿನ್ನುವಂತಹದ್ದು ಬೇಡ ಅಂತ ಹೇಳಿ ಇಂತಹ ಅನೇಕ ವಿದ್ಯಾರ್ಥಿ ನಿಲಯಗಳನ್ನು ನಿರ್ಮಾಣ ಮಾಡಿ ಪ್ರತಿಯೊಂದು ಊರುಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಉಂಟು. ಪ್ರತಿಯೊಂದು ಜಿಲ್ಲೆಗಳಲ್ಲಿ ಅಂತಹದ್ದನ್ನು ನಿರ್ಮಾಣ ಮಾಡಿ ಎಷ್ಟೋ ಕುಟುಂಬವನ್ನು ಬದುಕಿಸಿದ ಪುಣ್ಯ ಆ ಮಹಾತ್ಮರಿಗೆ ನಾವು ಇವತ್ತು ಕಾಣಬೇಕು. ಎಷ್ಟೋ ಜನರಿಗೆ ವಿದ್ಯಾದಾನ ಮಾಡಿದಂತಹ ಪುಣ್ಯ. ಅಷ್ಟೇ ಅಲ್ಲ, ಅವರು ಇಂತಹ ಅನೇಕ ಸಂಘ ಸಂಸ್ಥೆಗಳನ್ನು ಮಾಡಿಕೊಂಡು ಆ ಜನರಿಂದ ಎಲ್ಲ ವಿಧವಾಗಿರ್ತಕ್ಕಂತಹ ಲೌಕಿಕ ಅಂದ್ರೆ ಲೌಕಿಕ ಶಿಕ್ಷಣ, ವೈದಿಕ ಅಂದ್ರೆ ವೈದಿಕ ಶಿಕ್ಷಣ, ಅನ್ನದಾಸೋಹ ಎಲ್ಲವೂ ಕೂಡ ಹೇಳ್ತಾರೆ. ತ್ರಿವಿಧ ದಾಸೋಹಿಗಳು, ಜ್ಞಾನದಾನ ಮಾಡಿದವರು, ಅನ್ನದಾನ ಮಾಡಿದವರು, ಅಭಯದಾನ ಮಾಡಿದವರು ಅಂತ ಅಂತಹ ಮಹಾತ್ಮರ ಸರಣಿಯಲ್ಲಿ ಮುಂಚೂಣಿಯಲ್ಲಿದ್ದ ಮಹಾನುಭಾವರು ಇವತ್ತಿನ ಕಥಾನಾಯಕರಾಗಿರತಕ್ಕಂತಹ. ಅದಕ್ಕೆ ಪರಿವ್ರಾಟ್ ಚಕ್ರವರ್ತಿಗಳಾಗಿ ಮೆರೆದಂಥವರು. ಅದಕ್ಕಾಗಿ ಹೇಳ್ತಾರೆ, ಅವರು ಪರಮಹಂಸ ಪೀಠದಲ್ಲಿ ಪರಿವ್ರಾಜಕರಾಗಿ ಬಂದಂತಹ ಮಹಾನುಭಾವರು ಚಕ್ರವರ್ತಿಯಂತೆ ತಾವು ಮೆರೆದಂಥವರು. ಚಕ್ರವರ್ತಿಗಳಾಗಿ ತಾವು ಅವರಲ್ಲಿರ್ತಕ್ಕಂತಹ ದೀಕ್ಷೆ, ಇನ್ನೊಂದು ಬಹಳ ದೀಕ್ಷೆ ನಾವು ನೋಡ್ಬೇಕು. ಮಹಾಂತಸ್ತೆ ಸಮಚಿತ್ತ ಪ್ರಶಾಂತ ವಿಮನ್ಯವ ಸುಹೃದ ಸಾಧವೋಯೇ ಅಜಾತ ಶತ್ರವ ಶಾಂತಾಹ ಸಾಧವ ಸಾಧುಭೂಷಣ ಮೈ ಅನನ್ಯ ಭಾವೇನ ಭಕ್ತಿಂ ಕುರುವಂತಿಯೇ ದೃಢಂ. ದೇವರಲ್ಲಿ ಅನನ್ಯವಾಗಿ ಭಕ್ತಿ. ಮದರ್ಥೇ ತ್ಯಕ್ತ ಕರ್ಮಾಣ ತ್ಯಕ್ತ ಸ್ವಜನ ಬಾಂಧವಾಹ. ಎಲ್ಲ ಬಿಟ್ಟವರು, ಬಂಧು ಬಾಂಧವರು ಯಾರು ಯಾವುದನ್ನು ತಲೆಗೆ ಹಚ್ಕೊಂಡಿಲ್ಲ. ಆದರೆ ನಿತ್ಯದಲ್ಲಿ ಗುರುಗಳ ಆಜ್ಞಾನುಸಾರ, ವಿದ್ಯಾಮಾನ್ಯರು ಗುರುಗಳ ಆಜ್ಞಾನುಸಾರ ಒಂದು ದಿವಸ ಪಾಠ ಪ್ರವಚನ ಬಿಡಲಿಲ್ಲ. ತಮ್ಮ ಜೊತೆಗೆ ಎಷ್ಟು ವ್ಯವಸ್ಥೆ, ಎಷ್ಟು ಅವರಿಗೆ ತೊಂದರೆ, ಎಷ್ಟು ಒಂದು ತೊಂದರೆಗಳು ಬರಬೇಕು. ರಾಮ ಮಂದಿರ ಈಗಾಗಿ ಇಷ್ಟು ಭವ್ಯವಾಗಿ ನಿಂದಿರಲಿಕ್ಕೆ ಹಿಂದ ಕಾರಣ ಈ ಗುರುಗಳ ಒಂದು ತಪಸ್ಸಾಮರ್ಥ್ಯ, ಅವರ ಶಕ್ತಿ, ಅದನ್ನು ನಾವು ಕಾಣ್ತೇವಲ್ಲ. ಆಗ ಅವರು ಆ ಮಂದಿರ ನಿರ್ಮಾಣಕ್ಕಾಗಿ ಮಾಡಿದಂತಹ ಪ್ರತಿಯೊಂದು ಹಂತದಲ್ಲಿ ಅವರಿಗೆ ಬಂಧನ ಮಾಡಿಬಿಟ್ರು, ಗೃಹ ಬಂಧನ ಮಾಡಿಬಿಟ್ರು, ಮುಂದೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಗೃಹ ಬಂಧನ ಮಾಡಿಬಿಟ್ರು. ಇಲ್ಲೇ ನೀವಿರ್ಬೇಕು, ನೀವೆಲ್ಲಿ ಹೋಗಬಾರದು ಅಂದ್ರು. ನಾನೆಲ್ಲಿ ಹೋಗ್ಲಿ, ನಾನು ಸನ್ಯಾಸಿ, ಎಲ್ಲಿ ಹೋಗೋದಿಲ್ಲ. ನೀವು ನಮ್ಮ ಬಂಧನ ಮಾಡಿರಲ್ಲ, ಬಹಳ ಸಂತೋಷ ಆಯ್ತು. ನನ್ನ ಕೃಷ್ಣ ಹುಟ್ಟಿದ್ದು ಬಂಧನದಲ್ಲೇ, ಅದಕ್ಕೆ ಕೃಷ್ಣನ ಪೂಜೆ ಬಂಧನದಲ್ಲೇ ಮಾಡ್ತೀನಿ ಅಂತ ಹೇಳಿ ಅಷ್ಟು ಅನುಸಂಧಾನ. ನೀವೆಲ್ಲೂ ಹೋಗೋಂಗಿಲ್ಲ ಅಂತೇಳಿ ಬಂಧನ ಮಾಡಿ ನಿಮಗೆ ಇಲ್ಲಿ ಜೈಲಿದ್ದಂತೆ ಗೃಹ ಬಂಧನ ನಿಮಗೆ ಹಾಕಿವಿ ಅಂದ್ರೆ ಅವರಂದ್ರು, ನಮ್ಮ ಕೃಷ್ಣ ಹುಟ್ಟಿದ್ದು ಬಂಧನದ ಹಾಗೆ, ಅವನು ಪೂಜೆ ಇಲ್ಲೇ ಮಾಡ್ತೀನಿ, ನನಗೇನು ಬೇಕಾಗಿದೆ ಅಂತ. ಅಂದ್ರೆ ಅಷ್ಟು ಅನುಸಂಧಾನಗಳವರಿಗೆ, ಅಷ್ಟು ಅವರ ಒಂದು ಭಗವಂತನಲ್ಲಿ ಒಂದು ಪ್ರೀತಿ, ಭಗವಂತನಲ್ಲಿ ವಿಶ್ವಾಸ, ಅಷ್ಟನ್ನು ಮಾಡಿ ಇವತ್ತು ಪ್ರತಿಯೊಬ್ಬರಲ್ಲಿಯೂ ಕಾಣತಕ್ಕಂತಹ ಏನು ಆ ಗುರುಭಕ್ತಿಯಿಂದ ಮಾಡಿಸಿ ಆ ಒಬ್ಬ ಒಂದು ಕುಟುಂಬ, ಒಂದು ವ್ಯವಸ್ಥೆ
ಮಾಡಿ ಪೂರ್ಣಪ್ರಜ್ಞೆ ವಿದ್ಯಾಪೀಠದಂತಹ ದೊಡ್ಡ ಸಂಸ್ಥೆ ಮಾಡಬೇಕಾದ್ರೆ 50-60 ವರ್ಷಗಳ ಹಿಂದೆ ಏನು ಸುಮ್ಮನೆನಾ? ಆ ಸಂಸ್ಥೆ ಮಾಡಬೇಕಾದ್ರೆ ಬಂದ ಅಡೆತಡೆಗಳೇನು? ಅವರ ಕಥೆಯಲ್ಲಿ ನಾವು ನೋಡ್ಲಿಕ್ಕೆ ಹೊರಟಾಗ 50ನೇ ವರ್ಷದ ಸಂಭ್ರಮ ಅಂತ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ರು. 50ನೇ ವರ್ಷ ಸಂಭ್ರಮ ಅಂತನ್ನುವಂತಹ 50ನೇ ವರ್ಷದಾದಾಗ ಆ ಪುಸ್ತಕ ಇತ್ತು. ಅದನ್ನ ನೋಡಿದಾಗ ನನಗೆ ತಿಳಿತು, ಓದಿದಾಗ ಎಷ್ಟು ಕಷ್ಟ ಅನುಭವಿಸ್ಬೇಕಾಯ್ತು. ಮನಿಗೆ ಹೋಗಿ ಬೇಡಿ ತಂದು ಒಂದೊಂದನ್ನೇ ನೀವು ಏನ್ ಕೊಡ್ತಿರೋ ಕೊಡ್ರಿ, ಏನ್ ಸಾಧ್ಯ ಆಗ್ತದೋ ಕೊಡ್ರಿ, ಒಬ್ಬ ವಿದ್ಯಾರ್ಥಿಗಳನ್ನ ಇಟ್ಕೊಳ್ಳಿಕ್ ಕೊಡ್ರಿ, ಇಬ್ಬರು ವಿದ್ಯಾರ್ಥಿಗಳಿಗೆ ಆಗುವಷ್ಟು ಕೊಡ್ರಿ ಅಂತ ಹೇಳಿ ತಾವು ಮಾಡಿದ್ದೆಲ್ಲ ತಂದು 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 ಆ ಪೂರ್ಣಪ್ರಜ್ಞೆ ವಿದ್ಯಾಪೀಠಕ್ಕೆ ಹಾಕಿ ಅದರಿಂದ ಸರ್ಕಾರದಿಂದ ಬರುವಂತಹ ವಿಚಾರಗಳನ್ನು ಸ್ವೀಕಾರ ಮಾಡಿ ಎಷ್ಟೋ ಜನರಿಗೆ ಸರ್ಕಾರದಿಂದ ಅನುಕೂಲ ಆಗುವಂತೆ ಮಾಡಿ, ಎಲ್ಲೆಲ್ಲೋ ಹಾಳಾಗಿ ಹೋಗ್ತಿರ್ತದೆ, ಯಾಕೆ ಅದನ್ನ ಇದು ಮಾಡಬೇಕು ಅಂತ ಎಲ್ಲ ಅಧ್ಯಾಪಕರಿಗೆ ಸರ್ಕಾರದಿಂದ ಬರುವಂತಹ ಏನು ಗೌರವಧನ ಇದೆ ಅವನ್ನೆಲ್ಲ ಬರುವಂತೆ ಮಾಡಿ ಅನೇಕ ಜನರಿಗೆ ಜೀವನ ಮಾಡುವಂತೆ ಮಾಡಿ ಇವತ್ತು ಸಾವಿರಾರು ಜನ ಅವರ ಹೆಸರು ಹೇಳಿಕೊಂಡು ಬದುಕುವವರು ಲಕ್ಷಾಂತರ ಜನ, ಅವರು ಸಾಕ್ಷಾತ್ ಅನುಗ್ರಹ ಪಡೆದವರು ಸಾವಿರಾರು ಜನ, ಪರಂಪರೆಯ ಅನುಗ್ರಹ ಪಡೆದವರಂತರೂ ಕೋಟ್ಯಾಂತರ ಜನ. ಅದ್ರ ಬಗ್ಗೆ ವಿಚಾರಣೆ ಇಲ್ಲ, ಅವರ ಹೆಸರು ಮೇಲೆ ಇದ್ದವರು ಕೋಟ್ಯಾಂತರ ಜನ. ಅಂತಹ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಅಂತಹ ಆ ವಿಶ್ವೇಶ ಭಗವಂತ ಅವನನ್ನು ನಿತ್ಯ ಪಾದದಲ್ಲೇ ಭಜಿಸ್ತಕ್ಕಂಥವರು ಅಂತಹ ಮಹಾನುಭಾವರು. ಅಂಥವರು ವಿದ್ಯಾಮಾನ್ಯರಲ್ಲಿ ತಾವು ನಿರಂತರ ಪಾಠ ಪ್ರವಚನ ಮಾಡಿ ಅವರಿಂದ ಗುರು ಪರಂಪರೆಯನ್ನು ಬೆಳೆಸಿ ಉಡುಪಿಯನ್ನು ಇವತ್ತಿಗೆ ಉಡುಪಿ ಇವತ್ತು ಅಷ್ಟು ಗಟ್ಟಿಯಾಗಿ ಯಾವ ತೊಂದರೆ ಇಲ್ಲದೆ ಯಾರೂ ಅಲ್ಲಿ ಕಾರ್ಬಾರ ಮಾಡ್ಲಾರ್ದಂಗ ಆಗಿ ಗಟ್ಟಿ ಮಾಡಿ ಇದು 8 ಮಠದ ಆಸ್ತಿ ಅಂತ ಹೇಳಿ ಮಾತ್ರ ಮಾಡಿದ್ದು ಗುರುಗಳು ಅಂದ್ರೆ ಇವರು. ಯಾರ ಕೈಲೂ ಮಾಡ್ಲಿಕ್ಕಾಗಿಲ್ಲ. ಎಷ್ಟೋ ಪ್ರಯತ್ನ ಪಟ್ಟು ಸರ್ಕಾರ ಎಲ್ಲ ಅದರ ಮೇಲೆ ಆಕ್ರಮಣ ಮಾಡಿತ್ತು, ಬೇಕಾದ ಅಡೆತಡೆಗಳು ಬಂತು. ನಾವು ಮಾಡ್ತೀವಿ ಕನಕ ಹಂಗ ಹಿಂಗ ಏನೇನೋ ವಿಚಾರಗಳು ಬಂತು. ಎಲ್ಲದಕ್ಕೂ ಸಮಾಧಾನ, ಎಲ್ಲದಕ್ಕೂ ಉತ್ತರ, ಎಲ್ಲರಿಗೂ ಗೌರವ, ಎಲ್ಲರಿಗೂ ಸನ್ಮಾನ, ಎಲ್ಲರಿಗೂ ಮಾನ, ಎಲ್ಲರಿಗೂ ಕೂಡ. ಅಂತಹ ಅವರನ್ನ ನಾವು ನೋಡಿದ್ದೇವೆ, ಕಂಡಿದ್ದೇವೆ ಕಿಂಚಿತ್ ಮಾತ್ರ. ಆದರೆ ಅವರ ಪ್ರತಿರೂಪರಾಗಿ ಅವರ ಶಿಷ್ಯರಲ್ಲಿ ನಾವು ಕಾಣುತ್ತೇವೆ. ಪ್ರಸ್ತುತ ಪೀಠಾಧಿಪತಿಗಳಲ್ಲಿ ಅವರೂ ಕೂಡ ರಾಮಮಂದಿರದ ವಿಶೇಷವಾಗಿ ಆ ಒಂದು ಕಾರ್ಯ, ರಾಮದೇವರ ಸ್ಥಾಪನೆ, ರಾಮದೇವರ ಕಾರ್ಯ, ಆ ಒಂದು ಇಡೀ ಜಗತ್ತಿಗೆ ರಾಮನನ್ನು ತಂದು ಕೊಡಿಸುವಂತಹ ಕಾರ್ಯ ತಾವು ಸ್ವತಃ ನಾವು ನೋಡಿದ್ದೇವೆ, ಅನುಭವಿಸಿದ್ದೇವೆ. ನಿತ್ಯದಲ್ಲಿಯೂ ಕೂಡ ಪ್ರತಿಷ್ಠಾಪನೆ ಮಾಡುವಾಗ ಅವರು ಮಾಡಿದಂತಹ ಒಂದು ನಿತ್ಯ ದ್ವಾದಶಿಯ ಹೊತ್ತು ಏಕಾದಶಿ ಉಪವಾಸ, ದ್ವಾದಶಿ ಉಪವಾಸ, ಅವರಿಗೆ ಹೋಗಿ ಪ್ರತಿಷ್ಠಾಪನೆ ಮುಗಿಸಿಕೊಂಡು ಬಂದ ಮೇಲೆ ಅವರು ಪ್ರಸಾದ ಸ್ವೀಕಾರ ಮಾಡಬೇಕಾಯಿತು. ಅಂತಹ ಸಂದರ್ಭದಲ್ಲಿ ತಾವು ದೇವರನ್ನು ಪ್ರತ್ಯಕ್ಷಕರಿಸಿ ಶ್ರೀಮದಾಚಾರ್ಯರು ಹೇಳಿದ ತಂತ್ರಸಾರ ಆಗಮ ರೀತ್ಯ ಆ ದೇವರನ್ನು ಸ್ಥಾಪನೆ ಮಾಡಿ ಪರಮವೈಷ್ಣವ ಕ್ಷೇತ್ರ ಮಾಡಿದ್ದು ಈ ಗುರುಗಳ ಅನುಗ್ರಹ. ಪರಮವೈಷ್ಣವ ಕ್ಷೇತ್ರ ಬರೀ ಇಷ್ಟೇ ಮಾಡಿದ್ರೆ ಅವ್ರು ಅಂದ್ರಂತೆ, ಏನ್ ಮಾಡ್ತೀರಿ, ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಮುಗೀತು, ಆಯ್ತು, ಪೂಜೆ ಮಾಡ್ತೀವಿ, ಮತ್ತು ಅದಕ್ಕೆ ಮಂಡಲ ಪೂಜೆ, ಅದು ಒಂದು 41 ದಿವಸ, ಅದಕ್ಕೇನಾದ್ರೂ ಮಾಡ್ಲಿಕ್ಕೆ ಆಗೋದ? ಅವೆಲ್ಲ ಏನಿಲ್ಲ ಅಂದ್ರೆ ನಾನು ಮಾಡ್ತೀನಿ. ಪೇಜಾವರ ಶ್ರೀಗಳವರು ನೀವು ಮಾಡಂಗಿಲ್ಲ, ನಾವು ಮಾಡ್ತೀವಿ ಅಂತ ಹೇಳಿ ಪ್ರತಿಷ್ಠಾಪನೆಕ್ಕಿಂತ 3 ತಿಂಗಳ ಮದ್ದಿಗೆ ಮೆಸೇಜ್ ಹಾಕಿದ್ರು. ಯಾರು ಬೇಕಾದವರು ಬರ್ರಿ, ವೈದಿಕರು ಎಲ್ಲರಿಗೂ ಅವಕಾಶ ಉಂಟು, ವೈದಿಕರಿಗೆ ನಿಮ್ಮ ವ್ಯವಸ್ಥೆ ಬರ್ರಿ, ನಿಮಗೆ ಊಟ ವಸತಿ ನಾನು ಕೊಡಿಸ್ತೇನೆ ಅಂತ ಹೇಳಿ ಅಂತ ಹೋಗಿ ಮೆಸೇಜ್ ಮಾಡಿದ್ರೆ, ಹಾಗೆ ನಾವು ಸುಮ್ಮನೆ ಒಂದು ಮೆಸೇಜ್ ಮಾಡಿದ್ವಿ, ನಾವು ಬರ್ತೀವಿ 20 ಜನ ಮಣೂರು ವಿದ್ಯಾರ್ಥಿಗಳು ಗುರುಗಳ ಸಮೇತ 20 ಜನ ಬರ್ತೀವಿ ಅಂತಂದ್ರೆ ನಮಗೆ ಸಂಪೂರ್ಣ ವ್ಯವಸ್ಥೆ ಆಯ್ತು. ಪುರಂದಾಸರ ಅಮಾವಾಸ್ಯೆ ಹಿಂದಿನ ದಿವಸ ಪಾಡ್ಯ, 3 ದಿವಸಗಳ ಕಾಲ ತಮ್ಮ ಜೊತೆಗೆ ನಮ್ಮನ್ನು ಇಟ್ಟುಕೊಂಡು ಆದರಾತಿಥ್ಯ ಮಾಡಿ, ಪಾರಾಯಣ ಮಾಡಿಸಿ, ಹೋಮ ಮಾಡಿಸಿ, ಸಾಯಂಕಾಲ ಸ್ವಸ್ತಿವಾಚನ ಮಾಡಿಸಿ, ರಾಮದೇವರ ಸನ್ನಿಧಾನದಲ್ಲಿ 3 ದಿವಸ ಆ ಮಂಡಲ ಪೂಜೆಯಲ್ಲಿ ನಮಗೆ ಅವಕಾಶ ಕೊಟ್ಟಂತಹ ಗುರುಗಳು ಪ್ರಸ್ತುತ ಪೀಠಾಧಿಪತಿಗಳು. ಅವರೂ ಕೂಡ ಇವರ ಅನುಗ್ರಹದಿಂದಲೇನೆ ಮಾಡಿದ್ದಾರೆ. ಅಂತಹ ಗುರುಗಳನ್ನು ಕೂಡ ನಾವು ಸ್ಮರಿಸಿ ಈ ಒಂದು ಪವಿತ್ರವಾದಂತಹ ಅವರ ಸ್ಮರಣೆಯ ದಿನದಂದು ಅವರು ನಮಗೆ ಅನುಗ್ರಹವನ್ನು ಮಾಡಲಿ, ಅವರಂತೆ ಅನುಸಂಧಾನಗಳನ್ನು ಕೊಡ್ಲಿ, ಅವರಂತೆ ದೀಕ್ಷೆ ಕೊಡ್ಲಿ. ಪಾಠಪ್ರವಚನದಲ್ಲಿ, ದೇವರಲ್ಲಿ, ಗುರುಗಳಲ್ಲಿ ದೀಕ್ಷೆ ಅಂತಹ ಗುರುಗಳು ನಮಗೆ ಕೊಡ್ಲಿ ಅಂತ ಹೇಳ್ತಾ, ತಾವೆಲ್ಲರೂ ಅವರನ್ನು ಕಂಡಿದ್ದೇನೆ. ತಮ್ಮ ಎದುರದಲ್ಲಿ ಹೇಳ್ತಕ್ಕಂತಹದ್ದು ನಾನು ಚಿಕ್ಕವನು ಬಾಲಕನ ಕಲಭಾಷಿ ಜನನು ಕೇಳಿ ಸುಖಪಡುವಂತೆ ತಾವೆಲ್ಲ ಪ್ರತ್ಯಕ್ಷ ಕಂಡವರು, ಅನುಭವಿಸಿದವರು. ಆದರೂ ಕೂಡ ಈ ಚಿಕ್ಕ ಸೇವೆಯನ್ನು ಗುರುಗಳ ಅಡದಾರ್ವರಲ್ಲಿ ಸಮರ್ಪಣೆ ಮಾಡ್ತೇನೆ. ಅದೇನಾಗಿದ್ದರೂ ತಪ್ಪಾಗಿದ್ದರೆ, ಅತಿಶಯೋಕ್ತಿಗಳಾಗಿದ್ದರೆ ಅದು ನನ್ನ ಅಜ್ಞಾನದಿಂದ, ಎಲ್ಲವೂ ಕೂಡ ಗುರುಗಳ
ಪರಮ ಅನುಗ್ರಹದಿಂದ ಅಂತ ಹೇಳ್ತಾ ಮುಕ್ಷೋಣ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅನೇನ್ ಭಾವಿಯ ಪುಣ್ಯಂ ಅವಾಪ್ನೋತು ಗುರುವರ್ಮ. ಇದೆಲ್ಲ ಸೇವೆ ಅಲ್ಲ